ಗ್ರಾಮೀಣ ಭಾಗದ ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಜನಾಂಗದವರಿಗೆ ಡಾಕ್ಟರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕಾಗಿ ಕನಿಷ್ಠ 9 ಲಕ್ಷ ರೂಪಾಯಿ ಸಹಾಯಧನ ಹಾಗೂ ಬಸವ ಇಂದಿರಾ ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿ ಸಹಾಯಧನ ನೀಡಲು ಬಜೆಟ್ನಲ್ಲಿ ಅಧಿಕೃತವಾಗಿ ಘೋಷಿಸಿ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಸಮತಾ ಸೈನಿಕ ದಳದ ಉಡುಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಅಜರಕಾಡಿನ ಹುತಾತ್ಮ ಸ್ಮಾರಕದ ಬಳಿ ನೂರಾರು ಸಂಖ್ಯೆಯಲ್ಲಿ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಜಮಾಯಿಸಿದ್ದರು. ಅಲ್ಲಿಂದ ಬ್ರಹ್ಮಗಿರಿಯ ಕಾಂಗ್ರೆಸ್ ಭವನಕ್ಕೆ ಪಾದಯಾತ್ರೆಯ ಮೂಲಕ ತೆರಳಲು ಮುಂದಾದ್ರು. ಅಜರಕಾಡಿನಿಂದ ಪಾದಯಾತ್ರೆಯ ಮೂಲಕ ಆಗಮಿಸಿದ ಕಾರ್ಯಕರ್ತರನ್ನ ಬ್ರಹ್ಮಗಿರಿಯಲ್ಲಿ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಧರಣಿನಿರತರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆದಿದೆ. ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬಂದು ಮನವಿಯನ್ನ ಸ್ವೀಕರಿಸಬೇಕು, ಇಲ್ಲದಿದ್ದರೆ ಧರಣಿ ಕೈಬಿಡುವುದಿಲ್ಲ ಎಂದು ಧರಣಿನಿರತರು ಪಟ್ಟು ಹಿಡಿದಿದ್ದಾರೆ. ಬಳಿಕ ಧರಣಿನಿರತ ಸ್ಥಳಕ್ಕೆ ಆಗಮಿಸಿದ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಹಾಗೂ ಮುಖಂಡರು ಮನವಿಯನ್ನ ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ನೀಡಿದ್ದಾರೆ. ಬಳಿಕ ಧರಣಿಯನ್ನ ಹಿಂಪಡೆಯಲಾಯಿತು. ಸಮಸ್ತ ಸಮಸ್ಯೆಯಾದಂಥ ಮೂಲಭೂತ ಸಮಸ್ಯೆಯಾದಂಥ ಒಂದು ಮನೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಆವಾಸ್ ಮನೆಗೆ ಸಂಬಂಧಪಟ್ಟಂತೆ ಹಿಂದೆ 2-3 ದಿವಸದ ಹಿಂದೆ ಸಹ ನಾವು ಸಮಾಜ ಕಲ್ಯಾಣ ಸಚಿವರ ಹತ್ರ ಮಾತಾಡಿದವಾಗ ಮುಖತಃ ಅವರ ಮನೆಗೆ ಹೋಗಿ ಭೇಟಿಯಾಗಿ ಮಾತಾಡಿದಾಗ ಒಂದು 15-20 ನಿಮಿಷ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದು. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ವೆಂಕಟಸ್ವಾಮಿ ಅವರ ಹತ್ರ ಡಿಸ್ಕಸ್ ಮಾಡಿ ನನ್ನ ಹತ್ರ ನಾನು ಒಟ್ಟಿಗೆ ಇದ್ದಿದ್ದೆ. ಅವಾಗ ಹೇಳಿದ್ದು SCPT ವತಿಯಿಂದ ಹಣ ಇದೆ, ಬಟ್ ನಾನು 6.5 ಲಕ್ಷ ಘೋಷಣೆ ಮಾಡಲಿಕ್ಕೆ ನಾನು ಪ್ರಪೋಸಲ್ ಕೊಡ್ತೀನಿ, 6 ಲಕ್ಷ ಹಣ ಇದೆ, ಬಟ್ ಬಜೆಟಲ್ಲಿ ಘೋಷಣೆ ಮಾಡಲಿಕ್ಕೆ ನೀವು ಮುಖ್ಯಮಂತ್ರಿಯವರಿಗೆ 20ಕ್ಕೆ ನಾವು ಅದರ ಕುಂದುಕೊರತೆ ಸಭೆಯನ್ನು ಸಹ ನಾವು ಬಜೆಟ್ ಪೂರ್ವವಾಗಿ ಕರೆದಿದ್ದೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಬಹುಶಃ ನಾಳೆ ಇದೆ. ಆದರೆ ನಮಗೆ ಈ ರೀತಿ ಇಲ್ಲಿ ಒಂದು ಡಿಮ್ಯಾಂಡನ್ನು ಅವರು ಅನುಷ್ಠಾನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಇಲ್ಲ. ಹಾಗಾಗಿ ಆ ಅನುಷ್ಠಾನ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ವಿಧಾನಸೌಧ ಇದ್ದರೆ ಅದರ ಕೊಂಡಿ ಇರುವಂಥದ್ದು ಕಾಂಗ್ರೆಸ್ ಭವನ, ಇದೇ ಪಾರ್ಲಿಮೆಂಟ್. ಹಾಗಾಗಿ ನಾವು DC ಆಫೀಸಲ್ಲಿ ಹೋಗೋದಿಲ್ಲ, ಕಾರ್ಯಾಂಗ ವ್ಯವಸ್ಥೆಗೆ ಹೋಗೋದಿಲ್ಲ. ಹಾಗಾಗಿ ನಾವು ಇವತ್ತು ಅಲ್ಲಿನ ವಿಧಾನಸೌಧದ ಕೊಂಡಿಯನ್ನು ನಾವು ಟಚ್ ಮಾಡಿದ್ದೀವಿ, ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಆ ಮನವಿಗೆ ಪೂರಕವಾಗಿ ಕಾಂಗ್ರೆಸ್ ಮುಖಂಡರು ನಮ್ಮನ್ನು ಖುದ್ದಾಗಿ ಬಂದು ಅದನ್ನು ನಮ್ಮ ಮನವಿಯನ್ನು ತಗೊಂಡು ಸಂಬಂಧಪಟ್ಟವರಿಗೆ ಕೊಟ್ಟು ಅದನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕೊಂಡು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಭರವಸೆಗೆ 5-6 ವರ್ಷದಿಂದಲೂ ಕಾದಿದ್ದೀವಿ. ಆದರೆ ಇನ್ನೊಂದು ಕೇವಲ ಒಂದು 10 ದಿವಸಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ನಾವು ಕಾನೂನನ್ನು ಪಾಲನೆ ಮಾಡುವಂಥವರು ಸಂವಿಧಾನವನ್ನು ಸಂರಕ್ಷಣೆ ಮಾಡೋದು. ಹಾಗಾಗಿ ಈ ಅವರ ಮನವಿಗೆ ನಾವು ಕೂಡ ಸ್ಪಂದಿಸಿ ಅವರ ಒಂದು ಮನವಿಗೆ ಸ್ಪಂದಿಸಿ ನಾವು ಕೂಡ ನಮ್ಮ ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ದೀವಿ.